ಸ್ನೇಹಿತರೆ, ರಂಜು ಚೈತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ತೋಟದ ಕೆಲಸ ಮಾಡಿಸ್ತಿದ್ದೀವಿ. ಏನು ಕೆಲಸ ಮಾಡಿಸ್ತಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಗಿಡಗಳನ್ನ ಉಳಿಸ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ. ಎಷ್ಟು ನೀರು ಹಾಯಿಸಿದ್ರೂ ಮಳೆ ಬರೋ ರೀತಿ ಆಗ್ತಾಯಿಲ್ಲ. ದಿನ ಬಿಟ್ಟು ದಿನ ನೀರು ಕಟ್ಟಿದ್ರೂ ಗಿಡಗಳಿಗೆ ನೀರು ಸಾಕಾಗ್ತಾಯಿಲ್ಲ. ತೆಂಗಿನ ಮರ, ಸೀಬೆ ಗಿಡ, ಸಪೋಟ ಗಿಡ ಇವೆಲ್ಲ ನಮ್ಮ ತೋಟದಲ್ಲಿದೆ. ಅದಕ್ಕೆ ನೀರು ಕಟ್ಕೊಂಡು ಗಿಡದ ಸುತ್ತು ಕ್ಲೀನ್ ಮಾಡಿಸ್ತಿದ್ದೀವಿ. ಏನೇನು ಕೆಲಸ ಇರುತ್ತೆ ಇವತ್ತು ಅನ್ನೋದನ್ನ ನಾನು ವ್ಲಾಗ್ನಲ್ಲಿ ತೋರಿಸ್ತೀನಿ, ನೀವೇ ನೋಡಿ ಫ್ರೆಂಡ್ಸ್. ಒಣಗ್ಲಾಯ್ತಾ? ನೀನು ನೀರು ಕಟ್ಟಿಂದಲೇ ಮಾಡು ಅಂತಂದರೆ ಏನೂ ಮಾಡಲ್ವಲ್ಲ. ಹಿಂದೆಲ್ಲೇ ಮಾಡಿದ್ರೆ ತ್ಯಾವ ಇರ್ತದೆ. ಮರ್ತುಬಿಟ್ಟ. ನೀನು ನೀರು ಕಟ್ಟಿಂದಲೇ ತಾನೇ ಮಾಡಬೇಕು. ಎಲ್ಲಿಗೋದೆ? ಎಲೆಕ್ಷನ್ ಬಿಸಿ ಇನ್ನೂ ಮುಗ್ದಿಲ್ವಾ? ಒಂದೇ ದಿವಸ ಖಾಲಿ ಮಾಡಿಬಿಟ್ಟ. ನುಗ್ಗೆಕಾಯಿ ಬಿಟ್ಟರೆ ಸಾರಕ್ಕಾಗಲ್ಲ. ಎತ್ತಿ ತಪ್ಪಿದ್ರೆ ಸಾರ್ಗ ಹಾಕೊಬೋದು, ಇದು ಮಾಡ್ಕೊಬೋದು. ನೀರು ಕೊಡಪ್ಪ. ಚೇತೋಳೆ ಇಸ್ಕೋಗು. ತೋಟದಲ್ಲಿ ದಿನ ಕೆಲಸ ಮಾಡಿದ್ರು ಕೆಲಸ ಇರುತ್ತೆ. ಸದ್ಯಕ್ಕೆ ಈಗ ನಾವೇನು ಕೆಲಸನೂ ಮಾಡಿಸ್ತಿಲ್ಲ, ಬರೀ ನೀರು ಹಾಯಿಸೋದು, ಗಿಡದ ಸುತ್ತ ಕಳೆ ಕ್ಲೀನ್ ಮಾಡಿಸೋದು ಅಷ್ಟೇ ಮಾಡ್ತಿದ್ದೀವಿ. ನಮಗೆ ಇಡೋ ಗಿಡಕ್ಕೆ ನೀರೇ ಸಾಕಾಗ್ತಾಯಿಲ್ಲ. ಒಂದು ಬೋರ್ ಫೇಲ್ಯೂರ್ ಆಗಿದೆ, ಇನ್ನೊಂದು ಬೋರು ನೀರು ಗ್ಯಾಪ್ ಹೊಡಿತೈತೆ. ಈ ಬೇಸಿಗೆಯಲ್ಲಿ ಎಲ್ಲರ ಬೋರಲ್ಲೂ ನೀರು ತುಂಬ ಕಡಿಮೆ ಆಗಿದೆ. ಎಷ್ಟೋ ಜನಕ್ಕೆ ಹೊಸ್ದಾಗಿ ಕೊರೆಸಿರೋದ್ರಲ್ಲಿ ನೀರೇ ಸಿಕ್ಕಿಲ್ಲ. ತುಂಬಾ ಬೇಸಿಗೆ, ಇರೋ ನೀರು ಸಹಿತ ನಮಗೆ ಸಾಕಾಗ್ತಿಲ್ಲ ಫ್ರೆಂಡ್ಸ್. ಆದರೆ ನಮ್ಮದೊಂದು ದೊಡ್ಡ ತೊಟ್ಟಿ ಇದೆ. ಆ ತೊಟ್ಟಿಗೆ ನೀರು ಹಾಯಿಸಿ ನಂತರ ಗಿಡಗಳಿಗೆ ನೀರು ಹಾಯಿಸೋದು. ಅದರಿಂದ ನಮ್ಮ ಗಿಡಗಳಿಗೆ ನೀರು ಸಾಕಾಗ್ತಾಯಿದೆ. ಇದೇ ದೊಡ್ಡ ತೊಟ್ಟಿ. ಈ ತೊಟ್ಟಿಗೆ ಮೊದಲು ನಾವು ನೀರು ಹಾಯಿಸ್ಬಿಡ್ತೀವಿ. ತೊಟ್ಟಿ ನೀರು ತುಂಬಿದ ಮೇಲೆ ಕರೆಂಟ್ ಇದ್ದಾಗ ತೊಟ್ಟಿಗೆ ನೀರು ಬಿಡೋದು. ತೊಟ್ಟಿ ತುಂಬಿದ ಮೇಲೆ ಪೈಪ್ ಹಾಕ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಯಿಸೋದು. ವಾರದಲ್ಲಿ 2 ದಿನ ನೀರು ಹಾಯಿಸ್ಕೊಳ್ತೀವಿ. ಮೊದಲಂಗೆ ಏನು ತರಕಾರಿ ಬೆಳೆಯೋಕ್ಕಾಗಲ್ಲ, ಯಾಕಂದರೆ ಈ ಕಡೆ ಲೇಬರ್ಸು ಪ್ರಾಬ್ಲಮ್ಮು. ನಾವು ಇರೋ ನಮ್ಮದು ಅಡಿಕೆ ತೋಟ ಏನಿಲ್ಲ, ಬರೀ ತೆಂಗು ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಸೀಬೆ ಗಿಡ ಇದೆ. ಮನೆ ಮಟ್ಟಿಗೆ 1-2 ದಾಳಂಬ್ರಿ ಗಿಡ, 1-2 ಸಪೋಟ ಗಿಡ ಹಾಕ್ಕೊಂಡಿದ್ದೀವಿ. ಈ ಬೇಸಿಗೆಯಲ್ಲಿ ಎಷ್ಟೇ ನೀರು ಕಟ್ಟಿದ್ರು ಗಿಡಗಳಿಗೆ ಮಳೆ ಹುಯ್ದಂಗಂತೂ ಅನಿಸಲ್ಲ. ಇಷ್ಟೊತ್ತಿಗೆ ಮಳೆ ಬರಬೇಕಿತ್ತು, ಬಂದಿಲ್ಲ. ತುಂಬಾ ಬಿಸಿಲು ಫ್ರೆಂಡ್ಸ್. ಮನೆಯಲ್ಲೇ ಸಿಗುವಂಥ ನೈಸರ್ಗಿಕ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಏರ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಈ ಬೇಸಿಗೆ ಎಲ್ರಿಗೂ ಉಷ್ಣಾಂಶ ಜಾಸ್ತಿಯಾಗಿ ಎಲ್ರಿಗೂ ತಲೆನೋವು ಸ್ಟಾರ್ಟ್ ಆಗಿದೆ. ಈ ಏರ್ ಪ್ಯಾಕ್ ತಂಪು ನೀಡುವ ಜೊತೆಗೆ ಡ್ಯಾಂಡ್ರಫ್ ಸಹ ಕಡಿಮೆಯಾಗುತ್ತದೆ. ಈ ಏರ್ ಪ್ಯಾಕ್ ಹೇಗೆ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.
ಮೊದಲು ಇಂದಿನ ರಾತ್ರಿನೇ ಸ್ವಲ್ಪ ಮೆಂತ್ಯ ನೆನೆಸ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ಎಲೆ, ಕರಿಬೇವಿನ ಎಲೆ, ದಾಸವಾಳದ ಎಲೆ, ಮೆಹಂದಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ತೊಳೆದುಕೊಂಡು ಮೆಂತ್ಯದ ಜೊತೆಗೆ ಗ್ರೈಂಡ್ ಮಾಡ್ಕೋಬೇಕು. ಇದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ 1-2 ಸ್ಪೂನ್ ಮೊಸರು ಹಾಕಿ ಕಲಸಿದರೆ ಏರ್ ಪ್ಯಾಕ್ ಸಿದ್ಧವಾಗುತ್ತದೆ. ಈ ಏರ್ ಪ್ಯಾಕ್ ನಮ್ಮ ತಲೆಯ ಒಟ್ಟು ನಿವಾರಣೆಯ ಜೊತೆಗೆ ನಮ್ಮ ದೇಹಕ್ಕೆ ತಂಪು ಎನಿಸುತ್ತದೆ. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.